ಸರಿ 36 ಲಕ್ಷ ಕೊಡೋನು, 36 ಲಕ್ಷ ನನ್ನ ಕೈ ಕೊಡೋಕ್ಕಾಗಲ್ಲ ಸ್ವಾಮಿ ಅಂತ ಅಂದಿದ್ದಕ್ಕೆ ಒಂದು 15 ಲಕ್ಷಕ್ಕೆ ನಾನು ಬಲವಂತದಲ್ಲಿ ಒಪ್ಕೊಂಡೆ. ಆ 15 ಲಕ್ಷ ಕೊಡೋಕ್ಕೂ ಆಗಲಿಲ್ಲ ನನ್ನ ಕೈಲಿ, ಬಂದ್ಬಿಟ್ಟೆ. ಅದಾದ ನಂತರ ನಾನು ದುಡ್ಡು ಕೊಡೋಕ್ಕಾಗಲಿಲ್ಲ, ನನಗೆ ವಂಚಕ್ಕೂ ಆಗಲಿಲ್ಲ, ಬಂದ್ಬಿಟ್ಟೆ. ಅದಾದ್ಮೇಲೆ ಮತ್ತೆ 11ನೇ ತಿಂಗಳು ಇವನ್ನ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ಮತ್ತೆ ಮುಖ್ಯ ಆಯುಕ್ತರಿಗೆ ಒಂದು ಲೆಟ್ರು ಬರೋದು. ಮತ್ತೆ 11ನೇ ತಿಂಗಳಲ್ಲಿ ಇವನ್ ಕ್ಯಾನ್ಸಲ್ ಮಾಡಿ ಅವ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಮತ್ತೆ 2024 5ನೇ ತಿಂಗಳಲ್ಲಿ ಅವ್ರು PA ಕರ್ಸ್ಕೊಂಡ್ರು ಮನೆಗೆ. ಅಧಿಕಾರಿಗಳ ಮುಖಾಂತರ ಮೀಟಿಂಗ್ ಕರೆದಿದ್ದಾರೆ, MLA ಸಾಹೇಬರು ಬಂದು ಭೇಟಿ ಮಾಡಬೇಕು ನೀನು ಅಂತ. ಸರಿ ನಾನು ಹೋದ್ರೆ ಬಾಯಿಗೆ ಕೆಟ್ಟ ಅದು ಮುಂದಾಗಿ ಬೇಜಾರು ಬೈದಿದ್ದಾರೆ, ನಾವು ಯಾರಿಗೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಸರಿ ನಾನು ಒಂದು ಆಡಿಯೋ ಕ್ಲಿಪ್ ನನ್ನ ಸ್ನೇಹಿತರ ಹತ್ರ ಡಿಸ್ಕಷನ್ ಮಾಡಿದೆ. ಏನು ಈ ಥರ ಎಲ್ಲ ಬೈತಾರೆ, ನನ್ನ ಮರ್ಡರ್ ಮಾಡ್ತೀನಿ, ಸಾಯಿಸ್ತೀನಿ ಅಂತ ಎಲ್ಲ ಮಾತಾಡ್ತಾರೆ, ಏನಪ್ಪ ಮಾಡಿ ನಿನ್ನ ದಾಖಲೆ ಇದ್ದಿದ್ದು ಎಲ್ಲೂ ಪೊಲೀಸ್ ಸ್ಟೇಷನಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕಂಪ್ಲೇಂಟ್ ಕೊಡೋಕ್ಕಲ್ಲ. ನೀನೇನಾದರೂ ಒಂದು ದಾಖಲೆ ಇರಬೇಕು, ನಿನಗೆ ಬೈದ್ರು ಅಂದಿದ್ದಕ್ಕೆ ನೀನು ಹೊಡೆದಿದ್ದಕ್ಕೆ ಅಂದರೆ ಒಂದು ದಾಖಲೆ ಬೇಕು ಅಂದ್ಬಿಟ್ಟು ಹೇಳಿದ್ರು. ನಾನು ಒಬ್ಬರ ಹತ್ರ ವಿಚಾರಿಸಿದಾಗ ಒಂದು ಇನ್ಸ್ಟ್ರೂಮೆಂಟ್ ತಗೊಂಡು ನನ್ನ ಮೊಬೈಲ್ ಫೋನು ಎಲ್ಲಪ್ಪ ನನ್ನ ಮೊಬೈಲ್ ಫೋನ್ನ ನಾನು ಒಂದು 5 ಕ್ಯಾಮ್ರಾ ಹಾಕ್ಕೊಂಡು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಬಾಕ್ಲಿಗೆ ಹೋಗೋವರೆಗೂ ರೆಕಾರ್ಡ್ ಆಯಿತು. ಅದಾದ ನಂತರ MLA ಸಾಹೇಬ್ರೆ ಫೋನ್ ಆಚೆ ಕೊಡು ಅಂತ ಹೇಳಿ ಅವ್ರ ಗನ್ಮೇನು ವಿಜಯ್ ಕುಮಾರ್ ಫೋನ್ ಇಸ್ಕೊತಾರೆ. ಅದಾದ ನಂತರ ದುಡ್ಡು ಕಾಸು ಡಿಸ್ಕಷನ್ ಆಯಿತು. ಯಾಕೆ ಕೊಡಲಿಲ್ಲ ಅಂತ ನನ್ನನ್ನು ಬೈದರು, ಬಾಯಿಗೆ ಬಂದಂಗೆ ಅಮ್ಮ ಅಕ್ಕ, ಆಮೇಲೆ ನನ್ನ ಜಾತಿ ಬಗ್ಗೆ ಬೈದರು, ನನ್ನ ಹೆಂಡ್ತಿನ ಕೇಳಿದ್ರು, ನನ್ನ ಮಕ್ಕಳನ್ನ ಕೇಳಿದ್ರು. ತುಂಬ ನೋವಾಗೋಯ್ತು. ಸರಿ ಈ ವಿಚಾರನ ನನ್ನ ಹೆಂಡ್ತಿಗೆ ಹೇಳಿದೆ, ಎಲ್ಲ ನಾನು ರೈಲಿಗೆ ತಲೆ ಕೊಟ್ಬಿಟ್ಟು ಅಂತ ಈ ಕೆಲಸ ಬೇಡ, ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ರು. ಸರಿ ಸುಮ್ಮನೆ ಯಾಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಿ, ನೋಡೋಣ ಇದ್ದಿದ್ದೆ ಜೈಸನ್ ಅಂತ ಆದರೂ ಮಾಡಿಬಿಟ್ಟು ದುಡ್ಡು ಕೊಡಲಿಲ್ಲ. ನಾನು ದುಡ್ಡು ಕೊಡೋಕ್ಕಾಗಲ್ಲ, 20 ಲಕ್ಷ 30 ಲಕ್ಷ ಕೊಡಿ ಎಲ್ಲಿಂದ ಕೊಡೋಕ್ಕಾಗುತ್ತೆ. ಸರಿ ಅದಾದ ನಂತರ ಒಂದು 11 ಕೋಟಿ ಅರಿಯರ್ಸ್ ಅಂತ ಬಂದಿದೆ. ಆ ದುಡ್ಡು ಕೊಡೋಕ್ಕೆ ನನ್ನ ಸಹಚಾರ ಗುತ್ತಿಗೆದಾರರುಗಳನ್ನ ಕಳಿಸಿದ್ರು. ಅವ್ನು ಏನಾದರೂ ಮಾಡಿ ನನಗೆ ಸುಮ್ಮನೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ, ಅವನ ಹತ್ರ ದುಡ್ಡು ಇಸ್ಕೊಂಬನ್ನಿ ಅಂತ ಕಳಿಸಿದ್ರು. ಅದರಲ್ಲಿ ಏನಪ್ಪ ಏನು ದುಡ್ಡಪ್ಪ ಅಂತ ಕೇಳಿದ ಈ ಥರ ವಿಡಿಯೋ ಅಮೌಂಟ್ ಕೊಡೋಕ್ಕೆ 50% ಕೇಳ್ತಾ ಇದ್ದಾರೆ. ನಾವೆಲ್ಲ ಒಂದು 30% ಒಪ್ಕೊಂಡು ನೀನು ಕೊಟ್ಬಿಡು, ನಿನ್ನಿಂದ ಯಾಕೆ ನಾವೆಲ್ಲ ಹಾಳಾಗೋಗ್ತೀವಿ ಅಂದ್ಬಿಟ್ಟು ಹೇಳಿದ್ರು. ಸರಿಯಪ್ಪ ನನ್ನ ಹತ್ರ 30% ಎಲ್ಲ ಕೊಡೋಕ್ಕಾಗಲ್ಲ ಶಾಸಕರಿಗೆ, MLA ಮುನಿರತ್ನ ಸಾಹೇಬ್ರಿಗೆ, ನೀವು ಬೇಕಾದ್ರೆ ಕೊಟ್ಕೊಳ್ಳಿ ಅಂದ್ಬಿಟ್ಟು ನಾನು ಬಿಟ್ಟಾಕ್ಬಿಟ್ಟೆ. ಅದಾದ ನಂತರ ಅಲ್ಲಿ ವಾರ್ಡಲ್ಲಿ ನನಗೆ ಒಂದು ಗಲಾಟೆ ಆಯಿತು. ಗಲಾಟೆ ಆದರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ರಾಜಿ ಸಂಧಾನ ಮಾಡ್ತೀನಿ ಅಂದ್ಬಿಟ್ಟು MLA ಮುನಿರತ್ನ ಸಾಹೇಬರು ವಸಂತ್ ಕುಮಾರ್ ಅನ್ನೋರು ನನಗೆ ಫೋನ್ ಮಾಡಿದ್ರು 11:30 ನೈಟು. ಬಾಯಲ್ಲಿ ನಿನ್ನ ಹೊಡೆದವನ್ನೆಲ್ಲ ಜೈಲಿಗೆ ಹಾಕಿಸ್ತೀನಿ MLA ಸಾಹೇಬ್ರ. ಅಲ್ಲೋದ್ರೆ ಇವ್ರೇನು ಮಾಡ್ತಾರೆ, ನಾನು ದುಡ್ಡು ಕೊಡ್ಬೇಕಾಯ್ತಲ್ಲ, ಆ ದುಡ್ಡನ್ನು ಕೊಡು, ಆಮೇಲೆ ನಿನಗೆ ಈ ಕೆಲಸನ ನಿನಗೆ ಸಾಲ್ವ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸರಿ ಇದೆಲ್ಲ ಆಯ್ತಾ ಹಿಂಗೆ ಹೋಗ್ತಾ ಇತ್ತು. ಸರಿ ನಿನ್ನೆ ಅನಿರ್ದಿಷ್ಟವಾದ ಕಾರಣವಾಗಿ ಸಿಕ್ಕಿದ್ರು. ಯಾರು ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ನನಗೆ ಸಿಕ್ಕಿದ. MLA ಸಾಹೇಬ್ ದುಡ್ಡು ಕೊಡ್ಲಿಲ್ಲ ಅಂದರೆ ನಿನ್ನ ರೇಣುಕಾ ಸ್ವಾಮಿ ಗತಿ ಮಾಡಿದ್ವಲ್ಲ ಆ ಥರ ಮಾಡ್ಬಿಡ್ತಾರೆ. ಮರ್ಯಾದೆ ನಿನ್ನ ಯಾರಿಗೂ ಗೊತ್ತಿಲ್ದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡ್ದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ಟರೆ ನೀನು ಬದುಕತ್ಯ, ಇಲ್ಲ ಅಂದರೆ ಗೊತ್ತಲ್ವಾ ರೇಣುಕಾ ಸ್ವಾಮಿ ಕತೆ ಆಗಿದ್ದ ಕತೆನೇ ನಿನ್ಗಾಗೋದು. ಯಾರು ಗೊತ್ತ? ವಸಂತ್ ಕುಮಾರ್ ಅಂತ. ಈಗ ಒಂದು 3 ದಿನ ಮುಂಚೆ 9ನೇ ತಾರೀಕು ಮುನಿರತ್ನ ಸಾಹೇಬ್ರ ಆಪ್ತಪ್ಪ. ಅದು ನನಗೆ ಯಾಕೋ ಭಯ ಆಗೋಯ್ತು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಮಾಧ್ಯಮ ಮಿತ್ರದಲ್ಲಿ ಅಟ್ಲೀಸ್ಟ್ ಇದನ್ನಾದರೂ ಹೇಳ್ಬಿಟ್ಟು ಇವಾಗ ನಾಳೆ ದಿನ ನನ್ನ ಬಾಡಿ ನೀವು ತೋರಿಸ್ಬೋದು. ಮುನಿರತ್ನ ಭಾಳ ಪ್ರಭಾವಶಾಲಿಯಾಗಿದ್ದರೆ ಮುನಿರತ್ನ ಶಾಸಕರು ನನ್ನನ್ನು ಹೊಡೆದು ಹಾಕ್ಬೋದು, ಇನ್ನೊಂದು ಮಾಡ್ಬೋದು, ಮೊದಲು ಒಂದಾಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ಇದು ಬೆಂಗಳೂರಿನ BBMP ಗುತ್ತಿಗೆದಾರ ಚೆಲುವರಾಜ್ ಅವರು ಮಾತನಾಡಿದಂಥ ಒಂದು ಪ್ರೆಸ್ ಮೀಟ್ನ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ನಿಮ್ಗೆ ಹಾಕಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಚೆಲುವರಾಜ್ ಅನ್ನೋರು ಹೇಳೋದಿಷ್ಟೇ, ಮುನಿರತ್ನವರು ಸಾಕಷ್ಟು ಅವಾಚ್ಯ ಶಬ್ದಗಳನ್ನು ಬಳಸಿ ನನ್ನನ್ನು ಅವಮಾನಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಣ ಬೇಕಂತ ಡಿಮಾಂಡ್ ಕೂಡ ಮಾಡಿದ್ರು, 50% ಹಣ ಕೂಡ ಡಿಮಾಂಡ್ ಮಾಡಿದ್ರು. ಆಮೇಲೆ ನಾನು ಈಗಾಗಲೇ FIR ಮಾಡಿದ್ದೀನಿ. ಆಮೇಲೆ ಇದಾದ ನಂತರ ಸದ್ಯಕ್ಕೆ ಇವತ್ತು ಒಂದು ನಾಟಕೀಯ ಬೆಳವಣಿಗೆ ನಡೆದಿದೆ ಬೆಂಗಳೂರಿನಲ್ಲಿ. ಕೋಲಾರದಲ್ಲಿ ಚೆಲುವರಾಜ್ ಇವರು ಮುನಿರತ್ನ ಅವರು
ಆಂಧ್ರ ಪ್ರದೇಶಕ್ಕೆ ಓಡಿ ಹೋಗುವಂತ ಒಂದು ಸ್ಥಿತಿಯನ್ನ ತಗೊಂಡು ಬಂದಿದ್ದಾರೆ. ಅಂದ್ರೆ ಆಂಧ್ರದ ಚಿತ್ತೂರಿನಿಗೆ ಅವರು ಹೋಗ್ತಾ ಇದ್ದಾರೆ, ಕಾರಿನಲ್ಲಿ ಹೋಗ್ತಾ ಇದ್ದಾಗ ಪೊಲೀಸರು ಕಾರನ್ನ ಚೇಸ್ ಮಾಡಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಈಗಂತೂ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಜೊತೆಗೆ ಇವರು ಮುನಿರತ್ನ ಅವರು ಕೂಡ ಮಾತನಾಡಿದ್ದಾರೆ. ಚಲುವರಾಜ ಅನ್ನೋರು ಮೊದಲೇ ಈಗ ಸಾಕಷ್ಟು ಜನರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ಗಳನ್ನ ಹಾಕಿದ್ದಾರೆ. ಇದೇ ರೀತಿ ಅದೊಂದು ಅವನಿಗೆ ಅಭ್ಯಾಸ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿಬಿಟ್ಟು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಿಕ್ಕೆ ನಾನೇನು ತಪ್ಪಿಸ್ತನಲ್ಲ ಅನ್ನುವಂಥ ಒಂದು ಸಂಗತಿಯನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಕುರಿತು ಒಂದು ವರದಿ ಆಗ್ತದೆ ನೋಡಿ. ಶಾಸಕ ಮುನಿರತ್ನ ಖಾಕಿ ಬೆಲೆಗೆ ಆಡಿಯೋ ಸ್ಯಾಂಪಲ್ ಪಡೆದು ಎಫ್ಎಸ್ಎಲ್ಗೆ ರವಾನಿಸಲಿರುವ ಖಾಕಿ ಪಡೆ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಜಾತು ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದಡಿ ಆರ್ಆರ್ ನಗರ ಶಾಸಕ ಮುನಿರತ್ನ ಅವರನ್ನ ವೈಯಾಲಿ ಕಾವಲ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜ ಹಾಗೂ ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ಎಂಬುವರು ನೀಡಿದ ದೂರಿನ ಮೇರೆಗೆ ಪ್ರತ್ಯೇಕ 2 ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೋಲಾರದ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದ ಬಳಿ ಶಾಸಕ ಮುನಿರತ್ನನ್ನ ವಶಕ್ಕೆ ಪಡೆದು ನಗರಕ್ಕೆ ಕರೆತರುತ್ತಿದ್ದಾರೆ. ಬೆಂಗಳೂರು ನಗರ ಪೊಲೀಸರು ನೀಡಿದ ಮಾಹಿತಿ ಮೇರೆಗೆ ಆಂಧ್ರದ ಕಡೆ ಕಾರಿನಲ್ಲಿ ಹೋಗುತ್ತಿದ್ದ ಮುನಿರತ್ನನನ್ನ ನಂಗಲಿ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಸಂಬಂಧ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ವೈಯಾಲಿ ಕಾವಲು ಪೊಲೀಸರು ಮುನಿರತ್ನ ಅವರನ್ನ ವಿಚಾರಣೆ ಬಳಿಕ ವಾಯ್ಸ್ ಸ್ಯಾಂಪಲ್ ಪಡೆದುಕೊಳ್ಳಲಿದ್ದಾರೆ. ಈ ಬಗ್ಗೆ ವೈರಲ್ ಆಗಿರುವ ಆಡಿಯೋದಲ್ಲಿ ಧ್ವನಿ ತನ್ನದಲ್ಲ ಎಂದು ಶಾಸಕ ಮುನಿರತ್ನ ಪ್ರತಿಕ್ರಿಯೆ ನೀಡಿದ್ದಾರೆ. ಸತ್ಯಾಸತ್ಯತೆ ಬಗ್ಗೆ ತಿಳಿದುಕೊಳ್ಳಲು ಪೊಲೀಸರು ಎಫ್ಎಸ್ಎಲ್ಗೆ ಆಡಿಯೋವನ್ನ ಕಳಿಸಲಿದ್ದಾರೆ. ಇಂದು ರಾತ್ರಿ ಅಥವಾ ನಾಳೆ ನ್ಯಾಯಾಧೀಶರ ಮನೆಗೆ ಮುನಿರತ್ನ ಅವರನ್ನು ಕರೆದೊಯ್ಯುವ ಸಾಧ್ಯತೆ ಇದೆ. ಹಾಗೂ ಪೊಲೀಸ್ ಇಲಾಖೆಗೂ ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತು ಯಾವುದೂ ಇರಲಿಲ್ಲ. ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಬಹಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ. ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ, ಈ ವ್ಯಕ್ತಿ ಸುಮಾರು 7-8 ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 7-8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡಂತ ಅವಕಾಶ ಇರುತ್ತ. ನನಗೆ ಬಂದಂತ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಮಾಡಿದೆ. ಇದನ್ನು ತನಿಖೆ ಮಾಡಿ ಅಂತ ಹೇಳಿದ ದೇಶದಿಂದ ಪ್ರಾರಂಭ ಆಯಿತು. ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ
ಈ 15 ಲಕ್ಷ ಹೋಗ್ತಾ ಇರೋಂಥ ವ್ಯಕ್ತಿ, ತಗೊಳ್ತಾ ಇರೋಂಥ ವ್ಯಕ್ತಿ ಬೇರೆಯವನು ಅನ್ನೋದು ನನಗೆ ಮಾಹಿತಿನೂ ಸಹ ಬಂತು. ಅದರ ಮೇಲೆ ತನಿಖೆ ಮಾಡಿ ಅಂತ ನಾನು ಹೇಳಿದ್ದೆ. ಒಂದು ದೂರು ಬಂದಾಗ ತನಿಖೆ ಮಾಡಿ ಅಂತ ಹೇಳಿದ್ರೆ ಒಂದು, ಇವತ್ತು ಏನು ಧ್ವನಿ ಯಾವ್ದು ಬೇಕಾದ್ರೂ ಮಾಡಬಹುದು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನರನ್ನ ಅರೆಸ್ಟ್ ಮಾಡಿದ್ರು. ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರುವಂತದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದ್ರೂ ಮಾಡಿ ಮುನಿರತ್ನನ್ನ ಜೈಲಿಗೆ ಕಳಿಸ್ಬೇಕು. ಯಾಕಂದ್ರೆ ನನಗೂ ಗೊತ್ತಿದೆ, ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ. MLA ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು. ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಜಂಟಿ ಕಾರ್ಯಾಚರಣೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ DK ಸುರೇಶ್, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದೆ. ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೆಲುವರಾಜು ಹಾಗೂ ಒಕ್ಕಲಿಗ ಸಮಾಜದ ಮೇಲೆ, ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು 20 ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು. ಲಕ್ಷ್ಮೀದೇವ್ ನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ, ಅದೇ ಬಡಾವಣೆಯಲ್ಲಿ ಸುಮಾರು 8-10 ಜನರ ಮೇಲೆ, ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಲಗ್ಗೆರೆನಲ್ಲಿ ಶಿವಣ್ಣ ಅನ್ನೋರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ, ಅವರು ಸಹ ಒಕ್ಕಲಿಗ ಸಮಾಜ. ಯಲಂಕದಲ್ಲಿ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಇನ್ನೂ ಬಹಳಷ್ಟಿದೆ. ಯಲಂಕದಲ್ಲಿ ಅಲ್ಲದೆ ದೇವನಹಳ್ಳಿನಲ್ಲೂ ಸಹ ಭೂ ಕಬಳಿಕೆ ಮಾಡಕ್ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರುವಂತದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ. ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು. ದಲಿತ ಸಮುದಾಯನ, ಆ ಸಮಾಜನ ದುರ್ಬಲ, ಆ ಸಮಾಜ ಜೊತೆಯಲ್ಲಿ ಇದ್ದಂಥವ್ರನ್ನ ಬಳಸಿಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು. ಒಕ್ಕಲಿಗ ಸಮಾಜನ ಬಯ್ಯಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ. ದಲಿತ ಸಮುದಾಯನ ಮಾತನಾಡುವಂತ ವ್ಯಕ್ತಿನೂ ನಾನಲ್ಲ. ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ, ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ದೂರು ಕೊಟ್ಟಿದ್ದಿಲ್ಲ, ಮಾತನಾಡಿದ್ವಿ. ಇದೇ ಚೆಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಒಡಿಸಿದಾನೆ, ಹಲ್ಲೆ ಮಾಡಿಸಿದಾನೆ, ನನಗೆ ದುಡ್ಡು ಕೊಟ್ಟಿಲ್ಲ, ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಒಡಿಸಿದ್ದಾರೆ, ಹಲ್ಲೆ ಮಾಡಿಸಿದ್ದಾರೆ. ಹಲ್ಲೆ ಮಾಡಿರೋಂಥದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ. ದೂರು ದಾಖಲಾಗಿರೋ ದಾಖಲೆನೂ ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವರಿಗೆ ನಾನು ಕೊಡ್ತಾ ಇದ್ದೀನಿ. ಚೆಲುವರಾಜು ಮಾತನಾಡಿರ್ತಕ್ಕಂಥ ಏನು ಅವರ ಧ್ವನಿ ಇದೆ ಮಾತನಾಡ್ತಕ್ಕಂಥದ್ದು, ಅದು ಸಹ ನಾನು ಮಾಧ್ಯಮದವ್ರು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಒಡಿಸ್ಕೊಂಡಿದ್ದವರು, ಒಡೆದಿದ್ದು ದುಡ್ಡುಗೋಸ್ಕರ ಇವರು, ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು. ಜೊತೆಯಲ್ಲಿ ಇವತ್ತು ಇದರ ಮಧ್ಯದಲ್ಲಿ 2018 ಮತ್ತೆ 19ರಲ್ಲಿ ಸೋತಂತ ಒಂದು ಹೆಣ್ಣು ಮಗಳಿದ್ದಾರೆ. ಅವರು ಮತ್ತೆ ಅವರ ಜನಕರು, ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ DK ಸುರೇಶ್, ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು, ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು. ಇದೇ DK ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ, ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಹೊಡೀರಿ ಅಂತ ಹೇಳಿದ್ದೀನಿ, ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ.
ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ ಬಂದಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ಇವನೇ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಕ್ಕೆ ಈ ಮುನಿರತ್ನನೇ ಕಾರಣ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.